ನಾನು ಸುಮಾರು ಒಂದು 15ರಿಂದ 20 ವರ್ಷದಿಂದ ಈ ಪಾರಂಪರಿಕ ವೈದ್ಯ ಪದ್ಧತಿನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ಮುಂಚೆ ನಮ್ಮ ತಂದೆ ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ಕೊಟ್ಕೊಂಡು ಹೋಗ್ತಾ ಇದ್ರು. ಸಣ್ಣ ಸಣ್ಣ ಕಾಯಿಲೆಗಳಿಗೆ, ಹುಳುಕಲ್ಲಿಗೆ, ಈ ಕೆಲವೊಂದು ಅರ್ಧ ತಲೆನೋವಿಗೆಲ್ಲ ಕೊಟ್ಕೊಂಡು ಹೋಗ್ತಾ ಇದ್ರು. ಅದು ನನಗೆ ಈಗಿನ ಕಾಯಿಲೆಗೆ, ಈಗಿನ ಔಷಧಿಗೆ ನೋಡಿ ಸ್ವಲ್ಪ ನನಗೆ ಇದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗೋಣ ಒಂದು ನನಗೆ ಮನೋಭಾವನೆ ಬಂತು. ಅದರಿಂದ ಮತ್ತೆ ನಾನು ಇದನ್ನು ತುಂಬಾ ಮನೆಯಲ್ಲೆಲ್ಲ ತಿಳ್ಕೊಂಡು, ನಮ್ಮ ತಂದೆಯವ್ರ ಹತ್ರ ತಿಳ್ಕೊಂಡು, ನಾನು ಇದ್ರ ಬಗ್ಗೆ ತುಂಬಾ ಹೆಚ್ಚಿನ ಒಂದು ಆಸಕ್ತಿ ತೋರಿಸಿ ಇದೇ ವೃತ್ತಿನ ನಾನು ಮುಂದುವರ್ಸ್ಕೊಂಡು ಬಂದಿದ್ದೀನಿ. ಈಗ ನಾನು ಕೆಲವೊಂದು ಕಾಯಿಲೆಗಳಿಗೆ, ಅಂದರೆ ಗ್ಯಾಸ್ಟ್ರಿಕ್ಕಿಗೆ, ಆಮೇಲೆ ಚರ್ಮ ರೋಗಕ್ಕೆ, ಮತ್ತು ಸಂಧಿವಾತ ಅಂತೀವಿ, ಮೈಕೈ ನೋವು, ಜಾಯಿಂಟ್ ಪೇನು, ಬ್ಯಾಕ್ ಪೇನು, ಅದಕ್ಕೆ ಕಿಡ್ನಿ ಸ್ಟೋನು, ಆಮೇಲೆ ಪೈಲ್ಸು, ಸ್ತ್ರೀಯರಿಗೆ ಈ ಬಿಳೆ ಸೆರಗಂತ ಹೋಗ್ತಾ ಇರುತ್ತೆ ಅದಕ್ಕೆ, ಇನ್ನು ಕೆಲವು ಕಾಯಿಲೆಗಳಿಗೆಲ್ಲ ನಾನು ಔಷಧಿ ಕೊಟ್ಕೊಂಡು ಬರ್ತಾ ಇದ್ದೀನಿ. ಎಲ್ಲರೂ ಮನೆ ಹತ್ರ ಬರ್ತಾರೆ, ತೊಗೊಳ್ತಾರೆ. ಆಮೇಲೆ ಪ್ರತಿ ಗುರುವಾರ ದೇವಸ್ಥಾನದ ಹತ್ರ ನಾನು ಸಾಯಿಬಾಬಾ ದೇವಸ್ಥಾನದ ಹತ್ರ ಜನಗಳಿಗೆ ಒಂದು ಸಹಾಯ ಆಗಲಿ ನನ್ನಿಂದ ಅಂತ ಹೇಳಿ ನಾನು ಒಂದು ಜನಗಳ ಸೇವೆ ಅಂತ ಹೇಳಿಬಿಟ್ಟು ನಾನಲ್ಲಿ ಒಂದು 3 ಕಾಯಿಲೆಗೆ ಫ್ರೀಯಾಗಿ ಔಷಧಿ ಕೊಡ್ತಾ ಇದ್ದೀನಿ. ಹುಳುಕಲ್ಲಿಗೆ, ಅರ್ಧ ತಲೆನೋವಿಗೆ, ನರೊಳ್ಳಿಗೆ ಪ್ರತಿ ಗುರುವಾರನೂ ಅಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ಮಿಕ್ಕಿರೋ ಟೈಮಲ್ಲಿ ಮನೆ ಹತ್ರ ಬರ್ತಾರೆ, ಮನೆಯಲ್ಲಿ ತೊಗೊಳ್ತಾರೆ. ಎಲ್ಲ ಕಾಯಿಲೆಗಳು ನಾನು ಕೊಟ್ಕೊಂಡು ನಾನು ಈ ವೃತ್ತಿನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ಇವಾಗ ನಮಗೆ ಆಹಾರ ಪದ್ಧತಿಯಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾಯಿದೆ. ವ್ಯತ್ಯಾಸ ಅಂದರೆ ನಾವು ಏನು ಮಾಡ್ತಾಯಿದ್ದೀವಿ, ಸ್ವಲ್ಪ ರುಚಿ ಬಂದರೆ ಜಾಸ್ತಿ ಊಟ ಮಾಡ್ತೀವಿ. ಆಮೇಲೆ ಟೈಮ್ ಟು ಟೈಮ್ ಊಟ ಮಾಡಲ್ಲ. ಸರಿಯಾದ ಟೈಮಿಗೆ ಊಟ ಮಾಡದೇ ಇರೋದ್ರಿಂದ ಅಜೀರ್ಣತೆ ಅಂತ ಹೇಳ್ತೀವಿ. ಅಜೀರ್ಣ ಅಂದರೆ ನಮಗೆ ಸರಿಯಾದ ಡೈಜೆಷನ್ ಆಗಲ್ಲ. ಆ ಡೈಜೆಷನ್ ಆಗದೇ ಇರುವಾಗ ಅದಕ್ಕೆ ನಾವು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ಅಜೀರ್ಣತೆ ಅಂದರೆ ಗ್ಯಾಸ್ಟ್ರಿಕ್ಕು. ಅದು ಗ್ಯಾಸ್ಟ್ರಿಕ್ಕು ಆಮೇಲೆ ಏನಾಗುತ್ತೆ, ನಮಗೆ ಎಸಿಡಿಟಿ ಆಗುತ್ತೆ. ಎಸಿಡಿಟಿ ಅಂದರೆ ಎದೆಯಲ್ಲಿ ಉರಿ ಬರುತ್ತೆ. ಎದೆ ಉರಿ ಬಂದು ಹುಳಿ ಡೇಗ್ ಬರುತ್ತೆ. ಆಮೇಲೆ ಎದೆ ಉರಿ ಸ್ಟಾರ್ಟ್ ಆದಮೇಲೆ ನಿಮ್ಗೆ ಎದೆ ಒಳಗಡೆ ಗುಳ್ಳಿಗಳಾಗುತ್ತೆ, ಗಾಯಗಳಾಗುತ್ತೆ. ಇದು ನಮಗೆ ಅಜೀರ್ಣತೆಯಿಂದ ಬರೋಂಥ ಸಮಸ್ಯೆಗಳು. ಅದರಿಂದ ನಮಗೆ ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ, ಸರಿಯಾದ ನಿದ್ದೆ ಬರಲ್ಲ. ಆಮೇಲೆ ನಮಗೆ ಸುಸ್ತು, ಆಯಾಸ, ಕೆಲಸ ಮಾಡೋದಕ್ಕೆ ನಮಗೆ ನಿಶಕ್ತಿ ಆಗುತ್ತೆ, ಮನಸ್ಸು ಬರಲ್ಲ. ಯಾವಾಗ ನಿಮ್ಮ ನಿದ್ದೆ, ಅಜೀರ್ಣತೆ ಯಾವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೋ ಅವಾಗ ನಿಮಗೆ ಕೆಲಸದಲ್ಲಿ ನಿಶಕ್ತಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಊಟದ ಪದ್ಧತಿನಲ್ಲಿ ಯಾವಾಗಲೂ ಪ್ರತಿಯೊಬ್ಬರು ನೀವು ಬೆಳಿಗ್ಗೆ ಏನೇ ಟಿಫಿನ್ ಮಾಡಿ, ಫಸ್ಟು ಊಟದಲ್ಲಿ ಮೊದಲನೇ ತುತ್ತನ್ನು ಸ್ವಲ್ಪ ತುಪ್ಪದಲ್ಲಿ ಊಟ ಮಾಡಿ. ಮಧ್ಯಾಹ್ನ ಊಟ ಮಾಡಿದ್ರು ತುಪ್ಪದಲ್ಲೇ ಊಟ ಮಾಡಿ. ರಾತ್ರಿ ಟೈಮಲ್ಲಿ ಊಟ ಮಾಡಿದ್ರು ತುಪ್ಪ ಅಂದರೆ ಮೊದಲೇ ತುಪ್ಪದಲ್ಲಿ ಊಟ ಮಾಡ್ತಾ ಹೋದರೆ ನಿಮಗೆ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ, ಮಲಬದ್ಧತೆಗೆ ಸರಿ ಹೋಗುತ್ತೆ, ನಿಮ್ಗೆ ಮಲಬದ್ಧತೆ ಕ್ಲೀನ್ ಆಗುತ್ತೆ. ಆವಾಗ ನಿಮಗೆ ಅಜೀರ್ಣತೆ ಕಮ್ಮಿ ಆಗುತ್ತೆ. ನಿಮ್ಗೆ ಇನ್ನೂ ಹೊಟ್ಟೆ ತುಂಬ ಊಟ ಮಾಡಬಾರ್ದು ಯಾವತ್ತು. ನಮ್ಗೆ ಇನ್ನೂ 1-2 ತುತ್ತು ಬೇಕಂದಾಗ ಕಮ್ಮಿ ಊಟ ಮಾಡ್ತಾ ಹೋದರೆ ನಮಗೆ ಡೈಜೆಷನ್ ಕ್ರಿಯೆಗೆ ಅನುಕೂಲ ಆಗುತ್ತೆ. ನಮಗೆ ದೇಹದಲ್ಲಿ ನೀರು, ಗಾಳಿ, ಆಹಾರ 3 ಸಮಭಾಗದಲ್ಲಿ ಇರಬೇಕು. ಆವಾಗ ನಮ್ಗೆ ಜೀರ್ಣಶಕ್ತಿ ಸುಲಭ ಆಗುತ್ತೆ. ನಮಗೆ ಜೀರ್ಣಶಕ್ತಿ ಎಷ್ಟು ಸುಲಭ ಆಗುತ್ತೋ ಆವಾಗ ನಮಗೆ ಯಾವುದೇ ಕಾಯಿಲೆ ಬರಲ್ಲ. ಆ ಜೀರ್ಣಶಕ್ತಿ ಚೆನ್ನಾಗಾದಾಗ ಬೇದಿ ಸರಿ ಆಗುತ್ತೆ, ನಿದ್ದೆ ಸರಿ ಬರುತ್ತೆ, ನಿಮಗೆ ತುಂಬಾ ಆ್ಯಕ್ಟಿವ್ ಆಗಿರ್ತೀರ. ಇದು ಭಾಳ ಇಂಪಾರ್ಟೆಂಟು. ಇದು ನೀವು ಯಾವಾಗಲೂ ಅಷ್ಟೇ ಊಟ ಆದಮೇಲೆ ರಾತ್ರಿ ಒಂದು 100 ಹೆಜ್ಜೆ ವಾಕಿಂಗ್ ಮಾಡಿ ಎಲೆ ಹಾಕ್ಕೋಬೇಕು. ಎಲೆ ತಿಂದಾದಮೇಲೆ ನೀವು ಮಲಗುವಾಗ ಎಡಗಡೆ ಭಾಗದಲ್ಲಿ ಮಲಗಬೇಕು. ಎಡಗಡೆ ಭಾಗದಲ್ಲಿ ಮಲಗೋದ್ರಿಂದ ನಿಮ್ಗೆ ಜೀರ್ಣಶಕ್ತಿ ಸರಿ ಹೋಗುತ್ತೆ. ಬಲಗಡೆ ಭಾಗದಲ್ಲಿ ಮಲಗಿದಾಗ ನಮಗೆ ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ. ಎಡಭಾಗದಲ್ಲೇ ನಾವು ಮಲಗಬೇಕು ಯಾವತ್ತು. ಅಟ್ಲೀಸ್ಟ್ ಪೂರ್ತಿ ರಾತ್ರಿವರೆಗೂ ನೀವು ಎಡಭಾಗದಲ್ಲಿ ಮಲಗೋಕ್ಕಾಗದೆ ಹೋದರೆ ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಎಡಗಡೆ ಭಾಗದಲ್ಲಿ ಮಲಗಿದರೆ ಜೀರ್ಣಶಕ್ತಿ ತುಂಬ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ತುಂಬಾ ಒಳ್ಳೆಯದು ಎಡಭಾಗದಲ್ಲಿ ಮಲಗೋದ್ರಿಂದ. ಆವಾಗ ನಿಮಗೆ ವೈದ್ಯರ ಅವಶ್ಯಕತೆ ಇರೋದಿಲ್ಲ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಇದಕ್ಕೆ ನಾವು ಜೀರ್ಣಶಕ್ತಿ ಕಮ್ಮಿ ಆದವರಿಗೆ ಒಂದು ಹಿಂಗಾಷ್ಟಕ ಅಂತ ಮಾಡಿದ್ವಿ. ಆ ಹಿಂಗಾಷ್ಟಕದಲ್ಲಿ ನಾವು 13 ಗಿಡಮೂಲಿಕೆಯನ್ನು ಹಾಕಿರ್ತೀವಿ. ಅದರೊಳಗೆ ಮುಖ್ಯವಾಗಿ ಒಂದು ಜಲಂಧರ್ ಅಂತ ಒಂದು ಸೊಪ್ಪು ಬರುತ್ತೆ. ಆ ಸೊಪ್ಪನ್ನು ನಾವು ಇದಕ್ಕೆ ಉಪಯೋಗಿಸಿರ್ತೀವಿ. ಇದರೊಳಗೆ ತ್ರಿಫಲ, ತ್ರಿಕಟ, ಶುಂಠಿ, ಇಂಗು, ಇನ್ನೂ ಹಲವಾರು ಗಿಡಮೂಲಿಕೆಯನ್ನು ಹಾಕಿ ಇದನ್ನು ನಾವು ನಿಮಗೆ ಉಪಯೋಗಿಸೋದ್ರಿಂದ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಪಯೋಗಿಸೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ
ಒಂದು ಅರ್ಧ ಸ್ಪೂನು ನೀರಲ್ಲಿ ಕಲಸಿ ಆಗಲಿ ತೊಗೋಬೋದು, ಅಥವಾ ಮಜ್ಜಿಗೆನಲ್ಲಿ ಕಲಸಿ ಆದರೂ ತೊಗೋಬೋದು. ಇದು ತೊಗೊಳೋದ್ರಿಂದ ನಿಮ್ಗೇನಾಗುತ್ತೆ, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಗ್ಯಾಸ್ಟ್ರಿಕ್ ನಿಮಗೆ ಉತ್ಪತ್ತಿ ಆಗಲ್ಲ. ಆಮೇಲೆ ನಿಮಗೆ ಮಲಬದ್ಧತೆಯೂ ಸರಿ ಹೋಗುತ್ತೆ. ಆಮೇಲೆ ತುಂಬಾ ತೊಂದರೆಯಾಗಿ ಎಸಿಡಿಟಿ ಅನುಭವಿಸ್ತಾ ಇರ್ತಾರಲ್ಲ, ಆವಾಗ ಅವರಿಗೆ ಇದೊಂದು ಲೇಹ ಕೊಡ್ತೀವಿ. ಈ ಲೇಹನ ಡೈಲಿ ಒಂದು ಈ ಪ್ರಮಾಣದಲ್ಲಿ ತೊಗೊಳ್ತಾ ಹೋದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ, ರಾತ್ರಿ ಊಟ ಆದಮೇಲೆ, ತುಂಬ ಜಾಸ್ತಿ ಹೆವಿಯಾಗಿ ಎಸಿಡಿಟಿ ಜಾಸ್ತಿ ಆಗಿ ಗ್ಯಾಸ್ಟ್ರಿಕ್ ಜಾಸ್ತಿ ಆದವರು ಬೆಳಗ್ಗೆ ರಾತ್ರಿ 2 ಟೈಮ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕು, ರಾತ್ರಿ ಊಟ ಆದಮೇಲೆ ತೊಗೋಬೇಕು. ಆವಾಗ ನಿಮಗೆ ಒಂದು 15 ದಿವಸದಲ್ಲಿ ಗ್ಯಾಸ್ಟ್ರಿಕ್ ಕಮ್ಮಿ ಆಗ್ತಾ ಹೋಗುತ್ತೆ. ಆಮೇಲೆ ನಿಮ್ಗೆ ಬೇರೆ ಥರ ಔಷಧಿ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಕಂಪ್ಲೀಟಾಗಿ ನಿಮಗೆ ಗ್ಯಾಸ್ಟ್ರಿಕ್ ನಿವಾರಣೆ ಆಗ್ತಿದೆ ಔಷಧಿಯಿಂದ. ಎಲ್ಲ ಗಿಡಮೂಲಿಕೆಯಲ್ಲಿ ನಾವು ರೆಡಿ ಮಾಡಿರ್ತೀವಿ.